ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕಿ ಸುಟ್ಟು ಕರಕಲಾದ ಅಂಗಡಿ. ಹೌದು, ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಕೃಷಿ ಸಲಕರಣೆಗಳ ಅಂಗಡಿ ಮತ್ತು ಗೋಡಾನ್ ಬೆಂಕಿ ಅವಘಡದಿಂದ ಸಂಪೂರ್ಣ ನಾಶವಾಗಿದೆ. ಅಪಾರ ಪ್ರಮಾಣದ ಕೃಷಿ ಸಲಕರಣೆಗಳು ಅಗ್ನಿಯ ಕೆನ್ನಾಲಿಗೆಗೆ ಆಹುತಿಯಾಗಿದೆ. ಇನ್ನು ಈ ಅವಘಡದಲ್ಲಿ ಸುಮಾರು 1.5 ಕೋಟಿ ನಷ್ಟ ಆಗಿದೆ ಎಂದು ಅಂದಾಜಿಸಲಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದ್ದು ಈ ಅನಾಹುತಕ್ಕೆ ಕಾರಣ ಎನ್ನಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಅಗ್ನಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿನ್ನೆ ದಿನ ಇಂಡಿ ನಗರದಲ್ಲಿ ಸ್ಟೇಷನ್ ರಸ್ತೆಯಾಗಿರ್ತಕ್ಕಂಥ ಶಶಿಧರ್ ಟೆಂಗಳೆ ಅವರ ಒಂದು ಗೋಡಾನಿಗೆ ಆಕಸ್ಮಿಕವಾಗಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಇವತ್ತು ಬೆಂಕಿ ಅಪಾರವಾಗಿ ಇರತಕ್ಕಂಥ ಹಾನಿಯಾಗಿದೆ. ಅಂಗಡಿ ಮಾಲೀಕರಾಗಿರ್ತಕ್ಕಂಥ ಶಶಿಧರ್ ಟೆಂಗಳೆ ಅವರು ಒಂದು ಅತ್ಯಂತ ಒಂದು ಹಾನಿಯಾಗಿರೋದನ್ನು ಕಂಡು ಇವತ್ತು ಬಹಳ ದುಃಖವಾಗಿದ್ದಾರೆ. ಅವರಿಗೆ ಒಂದು ತಾಳ್ಮೆ ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿ ಕೊಡಲಿ ಅಂತ ಪ್ರಾರ್ಥಿಸುತ್ತಾ, ಮತ್ತು ಇಲ್ಲಿ ಏನು ಕೃಷಿ ಉತ್ಪನ್ನಗಳು ರೈತರು ಬೇಕಾಗಿರ್ತಕ್ಕಂಥ ಪೈಪ್ಲೈನ್ ಸಾಮಾನು ಆಗಿರ್ಬೋದು ಅಥವಾ ಟಿಪ್ಸ್ ಮಟೀರಿಯಲ್ಸ್ ಆಗಿರ್ಬೋದು, ಅನೇಕ ಇವತ್ತು 1.5 ಕೋಟಿ ರೂಪಾಯಿ ಇವತ್ತು ಅಪಾರವಾಗಿರ್ತಕ್ಕಂಥ ಹಾನಿಯಾಗಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಪಾಪ ರೈತನ ಮಗನಾಗಿರ್ತಕ್ಕಂಥ ಶಶಿಧರ್ ಟೆಂಗಳೆ ಅವರಿಗೆ ಸರ್ಕಾರ ಇವತ್ತೇನು ಶಾರ್ಟ್ ಸರ್ಕ್ಯೂಟಿಂದ ಆಕಸ್ಮಿಕವಾಗಿ ಸುಟ್ಟು ಹೋಗಿರ್ತಕ್ಕಂಥ ರೈತರ ಕೃಷಿ ಉಪಕರಣಗಳು